ನಮಸ್ಕಾರ. ಈ ದಿನ .comನ ಮುಖಾಮುಖಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಸೊ ದಾವಣಗೆರೆ ದಕ್ಷಿಣ ಕ್ಷೇತ್ರ ತನ್ನ ಪಾಲಿಗೆ ಬರುತ್ತೆ ಅನ್ನುವಂತಹ ಬಹಳ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇದೆ. ಬಟ್ ಬಾಗಲಕೋಟೆ ಕ್ಷೇತ್ರದಲ್ಲಿ ಒಂದಿಷ್ಟು ಆತಂಕ ಕಾಂಗ್ರೆಸ್ಗೆ ಮೂಡಿದೆ ಅನ್ನೋದರಲ್ಲಿ ಇಲ್ಲಿ ಅನುಮಾನ ಇಲ್ಲ. ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ ಒಂದಿಷ್ಟು ಬಹಳ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ನಡೆಯುತ್ತೆ ಈ ಕ್ಷೇತ್ರದಲ್ಲಿ ಅನ್ನುವ ಲೆಕ್ಕಾಚಾರ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ ಗೆಲ್ಲುವ ಸೂಚನೆ ಬಹಳ ಕಡಿಮೆ ಇದೆ ಅನ್ನುವಂತಹ ವಾತಾವರಣ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಎಲ್ಲ ಪಕ್ಷಗಳು ಅಂದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮಾಡಬೇಕಾಗಿರುವಂಥ ತಂತ್ರಗಾರಿಕೆ, ಕುತಂತ್ರಗಾರಿಕೆ ಎಲ್ಲವನ್ನೂ ಕೂಡ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ಗೆಲ್ಲುವ ಸಾಧ್ಯತೆಗಳು ಕಡಿಮೆ ಅನ್ನುವುದು ಮತದಾರರ ಒಂದು ಅಭಿಪ್ರಾಯ ಆ ಭಾಗದಿಂದ ಕೇಳಿ ಬರ್ತಾ ಇದೆ. ಒಂದಿಷ್ಟು ವಿಶ್ಲೇಷಕರು ಕೂಡ ಅದೇ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅಲ್ಲಿನ ಫೀಲ್ಡ್ ಒಂದು ವಾತಾವರಣ ಏನಿದೆ ಅದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಪತ್ರಕರ್ತರಾಗಿರುವಂತಹ ಮುತ್ತು ನಾಯ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಏನು ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ಏನು ಸರ್? ಬಾಗಲಕೋಟೆ ವಾತಾವರಣ ಹೆಂಗಿದೆ? ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪೈಪೋಟಿ ಸ್ಪರ್ಧೆ ಏರ್ಪಡಾಗಿದೆ. ಬಿಜೆಪಿಯ ಅಭ್ಯರ್ಥಿ ಬಹಳ ಅನುಭವ ಇರೋರು ಮತ್ತು ಆ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಒಂದು ಹಂತಕ್ಕೆ ಸಾಧನೆ ಮಾಡಿದವರು. ಮೇಟಿ ಅವರ ಮಗ ಉಮೇಶ್ ಮೇಟಿ ಅವರ ರಾಜಕೀಯ ವರ್ಚಸ್ಸು ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ಗೆ ಅನುಕಂಪವನ್ನು ಬಿಟ್ಟರೆ ಬೇರೆ ಅಸ್ತ್ರ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಬಿಜೆಪಿ ಗೆಲ್ಲುವ ಸಾಧ್ಯತೆಗಳು ಹೆಚ್ಚು ಇದೆ ಅನ್ನೋದು ಒಂದು ಸದ್ಯಕ್ಕೆ ಈಗ ಪ್ರಾಥಮಿಕವಾಗಿ ಕೇಳಿ ಬರ್ತಾ ಇರುವಂತ ಮಾತುಗಳು. ಹೌದು, ಈಗಿನ ವಾತಾವರಣದ ಪ್ರಕಾರ ಕಾಂಗ್ರೆಸ್ 40% ಇದ್ದರೆ ಬಿಜೆಪಿಗೆ 60% ಗೆಲ್ಲುವಂತ ವಾತಾವರಣ ಸದ್ಯ ಇದೆ. ಈ ನೀವು ಹೇಳಿದಂತೆ ವೀರಣ್ಣ ಚರಂತಿಮಠ ಅವರು ಶಕ್ತಿ ಅವರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವ ಮೂಲಕ ಮತ್ತು ಇಲ್ಲಿ ವಾತಾವರಣ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿದ್ದು ಅವರು ಸುಮಾರು 40 ವರ್ಷಗಳಿಂದ ಸಾರ್ವಜನಿಕ ಬದುಕಿನಲ್ಲಿ ಇರೋದ್ರಿಂದ ಅವರಿಗೆ ಒಳ್ಳೆ ಹೆಸರಿದೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತ ಉಮೇಶ್ ಶೆಟ್ಟಿ ಅವರಿಗೆ ಅವರ ತಂದೆಯವರ ಅನುಕಂಪ ಅಲೆ ಜೊತೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು, ಸಿದ್ದರಾಮಯ್ಯ ಅವರ ಜನಪ್ರಿಯತೆ ಅವುಗಳ ಮೇಲೆ ಅವರು ಚುನಾವಣೆ ನಡೆಸಬೇಕಾಗಿದೆ. ಈ ಅಭ್ಯರ್ಥಿಗಳಿಬ್ಬರಿಗೆ ಹೋಲಿಸಿದಲ್ಲಿ ಚರಂತಿಮಠ ಅವರು ತುಂಬಾ ತೂಕದ ವ್ಯಕ್ತಿ ಅಂತ ಹೇಳ್ಬೋದು. ಉಮೇಶ್ ಅವರು ತಂದೆ ಹೆಸರನ್ನು ಬಿಟ್ಟರೆ ಅವರಿಗೆ ಬೇರೆ ಇದು ಇಲ್ಲ ಕ್ಷೇತ್ರದಲ್ಲಿ. ಆದ್ರೆ ಅವ್ರ ತಂದೆಯವರು MLA ಇದ್ದಾಗ ಇವರು ಸ್ವಲ್ಪ ಜನಸಾಮಾನ್ಯರ ಜೊತೆ ಜನಸಂಪರ್ಕಕೊಂಡು ಅವರ ತಂದೆಯ ಅನುಪಸ್ಥಿತಿಯಲ್ಲಿ ಇವರು ಕೆಲಸಗಳನ್ನ ಮಾಡಿದ್ದಾರೆ. ಆ ಕಾರಣದಿಂದ ಇವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದೆ. ಗ್ರಾಮೀಣ ಪ್ರದೇಶದಲ್ಲಿ ಕಾಂಗ್ರೆಸ್ ಬಿಜೆಪಿ ನೇರ ವಾತಾವರಣ ಇದೆ. ಬಾಗಲಕೋಟೆ ಮಹಾನಗರ ಏನಿದೆ ಇಲ್ಲಿ ಬಿಜೆಪಿ ಮುಂಚೂಣಿಯಲ್ಲಿದೆ. ಯಾಕಂದ್ರೆ ಇಲ್ಲಿ ಚರಂತಿಮಠ ಅವರು ಹೆಚ್ಚು ಸಂಘ ಸಂಸ್ಥೆ ಪದಾಧಿಕಾರಿಗಳು ಒಡನಾಟ ಇರೋದ್ರಿಂದ ಆ ಕಾರಣದಿಂದ ಸದ್ಯದ ಮಟ್ಟಿಗೆ ಬಿಜೆಪಿಗೆ ಪೂರಕವಾದ ವಾತಾವರಣ ಇದೆ. ಇನ್ನೂ 3-4 ಜನ ಚುನಾವಣೆ ಇರೋದ್ರಿಂದ ಏನಾದ್ರೂ ಬದಲಾವಣೆಗಳಾದ್ರೂ ಅಷ್ಟೇ ಕೊಡಬೇಕಾಗಿಲ್ಲ. ಮತ್ತೆ ಸ್ಪರ್ಧೆ ಅಂತೂ ತುರ್ಸಿನ ಸ್ಪರ್ಧೆ ಇದೆ. ಕಾಂಗ್ರೆಸ್ ಪರವಾಗಿ ಮುಖ್ಯಮಂತ್ರಿ ಈಗಾಗಲೇ 4 ದಿನ ಇಲ್ಲೇ ಕ್ಯಾಂಪ್ ಮಾಡಿದ್ದಾರೆ. DCM ಬಂದೋಗಿದ್ದಾರೆ. ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲೆ ಬಂದೋಗಿದ್ದಾರೆ. ರಾಜ್ಯ ಸರ್ಕಾರದ 12 ಜನ ಸಚಿವರು ಇಲ್ಲೇ ಉಸ್ತುವಾರಿ ಬೇರೆ ಗ್ರಾಮ ಪಂಚಾಯತ್ ಉಸ್ತುವಾರಿ ತಗೊಂಡು ಇಲ್ಲೇ ಇದ್ದಾರೆ. ಕಾಂಗ್ರೆಸ್ಸಿನ ಶಾಸಕರು, ಮಾಜಿ ಶಾಸಕರು ಬೂತ್ ಪ್ರಚಾರ ತಗೊಂಡು ಇಲ್ಲೇ ಇದ್ದಾರೆ. ಹಾಗೆ ಬಿಜೆಪಿ ಅವರು ಕೂಡ ಏನು ಕಡಿಮೆ ಇಲ್ಲ. ಯಡಿಯೂರಪ್ಪ ರಾಜಿಯಾಗಿ ಅಶೋಕ್ ಅವರು, ನಾರಾಯಣಸ್ವಾಮಿ ಅವರು, ವಿಜಯೇಂದ್ರ ಅವರು, ಅನೇಕ ಜನ ಪಾರ್ಲಿಮೆಂಟ್ ಮೆಂಬರ್ಗಳು, ಕೇಂದ್ರ ಸಚಿವರಾದ ಸೋಮಣ್ಣ ಅವರು, ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ವ್ಯವಸ್ಥಿತವಾಗಿ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಅದು ಕೂಡ ಬಿಜೆಪಿ ಒಂದು ಪ್ಲಸ್ ಪಾಯಿಂಟ್. ಕಾಂಗ್ರೆಸ್ ಬಹಿರಂಗವಾಗಿ ಕಾಂಗ್ರೆಸ್ ಪ್ರಚಾರ ಹೆಚ್ಚು ಕಾಣ್ತಾ ಇದೆ. ಅದೆಲ್ಲ ಮುಖ್ಯವಾಗಿ ಬಿಜೆಪಿ ಶಿಸ್ತುಬದ್ಧವಾಗಿ ಮತ ಪ್ರಯತ್ನ ಮಾಡ್ತಾ ಇದೆ. ಸರ್, ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವ ವಿಷಯ ಏನು ಕೇಳಿದ್ರೆ, ಈ ದಾವಣಗೆರೆ ಕ್ಷೇತ್ರದಲ್ಲಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಇಲ್ಲಿ ಒಂದು ನಗರ ಕೇಂದ್ರಿತ ಕ್ಷೇತ್ರ ಇದು. ಸೊ ನಗರ ಕೇಂದ್ರಿತ ಕ್ಷೇತ್ರ ಆಗಿರೋ ಕಾರಣಕ್ಕೋಸ್ಕರವಾಗಿ ಉಮೇಶ್ ಮೇಟಿ ಅವರು ನಗರದ ಭಾಗದಲ್ಲಿ ಬಹಳ ಒಂದು ಹೆಸರು ಮಾಡಿದವರಲ್ಲ ಅಥವಾ ರಾಜಕೀಯ ವರ್ಚಸ್ಸಿಲ್ಲ ಅವರಿಗೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು ಅವರಿಗೆ ತಂದೆಯವರ ಒಂದು ಪ್ರಭಾವಳಿಯನ್ನು ಹೊರತಾಗಿ ರಾಜಕೀಯವಾಗಿ ಅವ್ರು ಗುರುತಿಸ್ಕೊಂಡವರಲ್ಲ ಅನ್ನುವುದು ಕೂಡ ಇಲ್ಲಿ ಗಮನ ಹರಿಸಬೇಕಾಗತ್ತೆ. ಸೊ HY ಮೇಟಿ ಅವರು ಕೂಡ
ಕಳೆದ 2 ಚುನಾವಣೆಗಳಲ್ಲೂ ಕೂಡ 2013ರಲ್ಲೂ ಕೂಡ ಮತ್ತೆ 2023ರಲ್ಲೂ ಕೂಡ ಗೆದ್ದಿರೋದು ಬಹಳ ದೊಡ್ಡ ಅಂತರದಿಂದ ಅಲ್ಲ ಅನ್ನೋದು ಮುಖ್ಯವಾಗಿ ಗೊತ್ತಾಗುತ್ತೆ. ಸೊ ಕಳೆದ ವಿಧಾನಸಭಾ ಚುನಾವಣೆ 2023ರಲ್ಲಿ ಕಾಂಗ್ರೆಸ್ನ ಪ್ರಬಲ ಪಂಚ ಗ್ಯಾರಂಟಿ ಯೋಜನೆಗಳಿದ್ರೂ ಕೂಡ ಮೇಟಿಯವ್ರು ಗೆದ್ದಿರೋದು 5800 6000 ಮತಗಳ ಅಂತರದಲ್ಲಿ ಅಂತ. ಸೊ ಅಂತಹ ಒಂದು ಫೈಟ್ ಅನ್ನ ಚರಂತಿಮಠ ಅವರು ಕೊಟ್ಟಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಚರಂತಿಮಠ ಅವರ ಎದುರಿಗೆ ಉಮೇಶ್ ಮೇಟಿ ಅವರು ಒಬ್ರು ಸಮರ್ಥರ ಅನ್ನುವುದು ಪ್ರಶ್ನೆ ಆ ಕ್ಷೇತ್ರದಲ್ಲಿ ಉದ್ಭವ ಆಗಿಲ್ವಾ? ಉದ್ಭವ ಆಗಿದ್ರೆ ಮತದಾರರು ಏನು ಹೇಳ್ತಿದ್ದಾರೆ ಅಲ್ಲಿ? ಉದ್ಭವ ಆಗಿದೆ. ಇಬ್ಬರಿಗೂ ಅಭ್ಯರ್ಥಿಗಳ ವೈಯಕ್ತಿಕ ಹೋಲಿಸಿದಲ್ಲಿ ಚರಂತಿಮಠ ಅವರು ದೊಡ್ಡ ಕ್ಯಾಂಡಿಡೇಟ್, ಪ್ರಬಲ ವ್ಯಕ್ತಿಗಳು. ಅವರ ವ್ಯಕ್ತಿತ್ವಕ್ಕೆ ಉಮೇಶ್ ಸರಿಸಾಟಿ ಅಲ್ಲ, ನಿಜ. ಆದ್ರೆ ಇವರಿಂದ ಇಡೀ ಸರ್ಕಾರ ಇರೋದ್ರಿಂದ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇರೋದ್ರಿಂದ, ಅವರ ತಂದೆ ಹೆಸರು ಇರೋದ್ರಿಂದ ಬಿಜೆಪಿಗೆ ಪ್ರಬಲ ಇಡುವಂತ ವಾತಾವರಣ ಇದೆ. ಅಭ್ಯರ್ಥಿ ವೈಯಕ್ತಿಕ ಹೋಲಿಸಿದಲ್ಲಿ ಚರಂತಿಮಠ ಅವರೇ ಮುಂದೆ ಹತ್ತು ತೂಕದ ವ್ಯಕ್ತಿ. ಇವರು ತಂದೆಯ ಅನುಕಂಪದ ಅಲೆಯನ್ನ ನಂಬಿಕೊಂಡೇ ಚುನಾವಣೆ ಮಾಡ್ಬೇಕೀಗ. ವೈಯಕ್ತಿಕವಾಗಿ ಉಮೇಶ್ ಭೇಟಿ ಕ್ಷೇತ್ರದಲ್ಲಿ ಅಷ್ಟು ಹೆಚ್ಚು ಪರಿಚಿತರಲ್ಲ, ಒಡನಾಟ ಇದ್ದವರಲ್ಲ. ಬಾಗಲಕೋಟೆ ನಗರದ ಮಟ್ಟಿಗೆ ಅವರು ಹೊಸಬರೇ ಅಂತ ಒಂದ್ ರೀತಿಯಲ್ಲಿ. ಭೇಟಿಯವರ ಮಗ ಅನ್ನೋ ಉಮೇಶ್ ಅನ್ನೋದೊಂದು ಬಿಟ್ರೆ ನಗರದಲ್ಲಿ ಮತ್ತೆ ಬೇರೆ ಹೆಸರಿಂದ ಅವ್ರ ಪರಿಚಯ ಇಲ್ಲ. ಚರಂತಿಮಠ ಅವರು ಬಾಗಲಕೋಟೆ ನಗರ ಕೇಂದ್ರದಲ್ಲೇ ಅವ್ರದ್ದು ಎಲ್ಲ ಸಾಮಾಜಿಕ ಚಟುವಟಿಕೆಗಳು, ಶಿಕ್ಷಣ ಚಟುವಟಿಕೆಗಳು, ರಾಜಕೀಯ ಕೂಡ. ಈಗ ಅದು ಹಳ್ಳಿಯಲ್ಲಿ ಕಾಂಗ್ರೆಸ್ಸಿಗೆ ಹೆಚ್ಚು ಲೀಡ್ ಆದ, ಆ ಲೀಡ್ ಅನ್ನ ಕಡಿಮೆ ಮಾಡಿ ಬಿಜೆಪಿ ಲೀಡ್ ಕೊಡುವಂತ ಬಾಗಲಕೋಟೆ ಕ್ಷೇತ್ರ ಇದೆ ಮೊದಲಿಂದನೂ. ಇದು ಜನಸಂಖ್ಯೆಯ ಕಾಲದಿಂದಲೂ ಮತ್ತು RSS ಭದ್ರಕೋಟೆ ಇದು. ಮತ್ತೆ ಈ ಚುನಾವಣೆಗೆ ಮುಂಚೆ ಅದು ಶಿವಾಜಿ ಪ್ರತಿಮೆ ಮಸೀದಿ ಮುಂದೆ ಶಿವಾಜಿ ಜಯಂತಿ ಆಚರಿಸುವುದರ ಆದ ಗಲಾಟೆಗಳು ಕೂಡ ಬಿಜೆಪಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾದಂತ ವಾತಾವರಣ ಸೃಷ್ಟಿ ಮಾಡಿದೆ. ಆ ಕಾರಣದಿಂದ ಬಿಜೆಪಿ ಎಲ್ಲಾ ಮುಖಂಡರು ಈ 2-3 ದಿವಸಗಳಲ್ಲಿ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಬಾಗಲಕೋಟೆಗೆ. ಅವನು ಪ್ರಯತ್ನ ಮಾಡಿದ್ರೆ ಗೆಲ್ಲುವ ಸಾಧ್ಯತೆ ಇದೆ ಅಂತ ಅನ್ನೋ ಕಾರಣಕ್ಕೆ ಬಿಜೆಪಿ ಹೆಚ್ಚು ಒತ್ತು ಕೊಟ್ಟು 2-3 ದಿವಸದಿಂದ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಕಾಂಗ್ರೆಸ್ನವರು ಕೂಡ ನಾವು ಸೋತ್ರೆ ನಮಗೆ ದೊಡ್ಡ ಕಳಂಕ ಇದು ಆಗ್ತದೆ, ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ, ಮುಖ್ಯಮಂತ್ರಿಯವರ ಜಾತಿಯದೇ ಅಭ್ಯರ್ಥಿ, ಮುಖ್ಯಮಂತ್ರಿಯವರ ಬಲಗೈ ಪಂಟ ಮೇಟಿ ಅವರ ಮಗ ಸೋತ್ನು ಅಂತಂದ್ರೆ ಅದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂದೇಶವನ್ನ ಕೊಡುತ್ತೆ ಅನ್ನೋ ಕಾರಣಕ್ಕೆ ಅವರು ಕೂಡ ಬಹಳ ಹೆಚ್ಚು ಪ್ರಯತ್ನ ಪಡ್ತಾ ಇದ್ದಾರೆ. ಅವರ ಇಬ್ಬರ ಪ್ರಯತ್ನ ಮತದಾರರ ಮೇಲೆ ಯಾವ ಪರಿಣಾಮ ಬೀರುತ್ತೋ ಅನ್ನೋದು ಸದ್ಯದ ಹೇಳಕ್ಕೆ ಕಂಡು ಬರುವುದಿಲ್ಲ. ಆದ್ರೆ ಸ್ವಲ್ಪ ಪರ್ಸೆಂಟೇಜ್, ಒಂದು 5% ಬಿಜೆಪಿ ಮುಂದಿರೋದೊಂದು ಸತ್ಯ. ಸರ್, ಇಲ್ಲಿ ಜಾತಿವಾರು ಮತದಾರರು ವರ್ಕೌಟ್ ಆಗುತ್ತಾ? ಇಲ್ಲಿ ಜಾತಿವಾರು ಮತದಾರರನ್ನ ಗಮನಿಸೋದಾದ್ರೆ ಲಿಂಗಾಯತ ಮತದಾರರು ಸುಮಾರು 80,000 ರಿಂದ 85,000 ಜನ ಇದ್ದಾರೆ ಅನ್ನೋದಾಗಿ ಹೇಳಲಾಗ್ತಾ ಇದೆ. ಜೊತೆಗೆ ಕುರುಬರ ಮತವೂ ಕೂಡ ಅದಕ್ಕೆ ಸರಿಸಾಟಿ ಎನ್ನುವ ಹಾಗೆ ಒಂದು ಸ್ವಲ್ಪ ಅಂತರದಲ್ಲಿ ಕಡಿಮೆ ಇದ್ದಾರೆ. ಒಂದು 50,000 ರಿಂದ 55,000 ಮತದಾರರು ಕುರುಬರದಿದ್ದಾರೆ. ಮುಸ್ಲಿಮರು 30,000-35,000 ಜನ ಇದ್ದಾರೆ. ಆ ಬಳಿಕ OBC, SC ST ಈ ಎಲ್ಲ ಮತದಾರರು ಇರುವ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಒಂದು ವಿಶ್ವಾಸದಲ್ಲಿ ಇದೆಯಾ, ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆ ಕಾಂಗ್ರೆಸ್ಗಿದೆಯಾ? ಅಥವಾ ಲಿಂಗಾಯತ ಮತದಾರರು, OBC, ಈ SC ST ಈ ಎಲ್ಲ ಮತಗಳು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಕಡೆಗೆ ವಾಲುವಂತಹ ವಾತಾವರಣ ನಿರ್ಮಾಣ ಆಗಿದೆಯಾ? ಇಲ್ಲಿ ಈ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರನ್ನು ಬಿಟ್ಟರೆ ಉಳಿದ ಎಲ್ಲಾ ಜಾತಿಯವರಲ್ಲೂ ಆ ಕಡೆ ಈ ಕಡೆ ಇವೆ. ಆದ್ರೆ ಲಿಂಗಾಯತರಲ್ಲಿ ಹೆಚ್ಚಿನ ಪರ್ಸೆಂಟೇಜ್ ಜನ ಬಿಜೆಪಿ ಜೊತೆ ಇದ್ದಾರೆ. ಕುರುಬರಲ್ಲಿ ಹೆಚ್ಚಿನ ಪರ್ಸೆಂಟೇಜ್ ಜನ ಕಾಂಗ್ರೆಸ್ ಜೊತೆ ಇದ್ದಾರೆ. ಈ ಹಿಂದುಳಿದವರು ಕೂಡ ಹೆಚ್ಚಿನ ಕಡೆ ಸಮ್ ಪರ್ಸೆಂಟೇಜ್ ಆ ಕಡೆ ಹೆಚ್ಚಿರ್ಬೋದು, ಈ ಕಡೆ ಹೆಚ್ಚಿರ್ಬೋದು, ಅವರು ಕೂಡ ಮತಗಳ ವಿಭಜನೆ ಆಗ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಕೂಡ ಮತ ವಿಭಜನೆ ಆಗ್ತಾ ಇದೆ. ಇಲ್ಲೇ ಲಿಂಗಾಯತರು ಹೆಚ್ಚಿನ ಸಂಖ್ಯೆ ಇರೋದ್ರಿಂದ ಲಿಂಗಾಯತರ ಕೋಟೆಗೆ ಕಾಂಗ್ರೆಸ್ ಏನಾದರೂ ಕೈ ಹಾಕಿದರೆ, ಲಿಂಗಾಯತರ ಹೆಚ್ಚಿನ ಮತಗಳನ್ನ ಇವರು ತಮ್ಮ ಪಕ್ಷದತ್ತ ಪಡೆದುಕೊಳ್ಳುವಂತ ಪ್ರಯತ್ನ ಏನಾದ್ರು ಮಾಡಿದರೆ ಬಿಜೆಪಿಗೆ ಟಕ್ಕರ್ ಕೊಡ್ಲಿಕ್ಕೆ ಸಾಧ್ಯ ಇದೆ. ಸರ್, ಮುಖ್ಯವಾಗಿ ಅಲ್ಲಿನ ಉಸ್ತುವಾರಿ ಸಚಿವರು ಕೂಡ ಅದೇ ಕ್ಷೇತ್ರದವರು, ಅಂದ್ರೆ ಬಾಗಲಕೋಟೆಯವರೇ ಆಗಿರೋ ಕಾರಣಕ್ಕೋಸ್ಕರವಾಗಿ ಈ ಹಿಂದೆ ಗುಳೇದಗುಡ್ಡದಿಂದ ಈಚೆಗೆ ಬಂದಂತ ಸಂದರ್ಭದಲ್ಲಿ ಮೇಟಿಯವ್ರಿಗೆ ಕಷ್ಟ ಆಗಿತ್ತು ಅಂತ. ಹಳ್ಳಿ ಭಾಗದಲ್ಲಿ ಮೇಟಿಯವರು ಒಂದಿಷ್ಟು ವರ್ಚಸ್ಸನ್ನ ವೃದ್ಧಿಸ್ಕೊಂಡಿದ್ರು. ಆ ಭಾಗದಲ್ಲಿ JDS ಇಂದ ಸ್ಪರ್ಧೆ ಮಾಡಿದ್ರು. ಸಿದ್ದರಾಮಯ್ಯನವರು JDS ಇಂದ ಕಾಂಗ್ರೆಸ್ಗೆ ಬಂದಂಥ ಸಂದರ್ಭದಲ್ಲಿ ಇವರೆಲ್ಲ ಸೇರ್ಕೊಂಡು ಈಚೆಗೆ ಬಂದರು ಅನ್ನೋದು ಲೆಕ್ಕಾಚಾರ ಎಲ್ಲವೂ ಕೂಡ ಇದೆ. ಸೊ 23ರಲ್ಲಿ ಇವರ ಮೇಟಿಯವರಿಗೆ ಕಳಂಕ ಉಂಟು ಮಾಡಿದಂತಹ CD ಪ್ರಕರಣದಿಂದ ಗೆಲ್ಲುವುದು ಕೂಡ ಅನುಮಾನ ಅನ್ನುವಂಥ ಲೆಕ್ಕಾಚಾರದಲ್ಲಿತ್ತು.
ಹೇಗೂ ಈ ಕಾಂಗ್ರೆಸ್ ಗ್ಯಾರಂಟಿ, ಸಿದ್ದರಾಮಯ್ಯನವರು, ಕುರುಬ್ರು, ಈ ಎಲ್ಲ ಮತದಾರರು ಕಾಂಗ್ರೆಸ್ ಕೈ ಹಿಡಿದ್ರು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಈಗ ತಿಮ್ಮಾಪುರ್ ಮೇಲೂ ಕೂಡ ಒಂದಿಷ್ಟು ಆರೋಪಗಳು ಇರೋ ಕಾರಣಕ್ಕೋಸ್ಕರವಾಗಿ ತಿಮ್ಮಾಪುರ್ ಇರಲಿ, ಮೇಟಿಯವರ ಈ ಹಿನ್ನೆಲೆ ಒಂದಿಷ್ಟು ಇದೆಲ್ಲವೂ ಕೂಡ ಜನ ಅರ್ಥ ಮಾಡ್ಕೊಂಡಿಲ್ವಾ? ಜನ ಅದನ್ನೂ ಕೂಡ ಮರೆತು ವೋಟ್ ಹಾಕ್ತಾರ ಕಾಂಗ್ರೆಸ್ಗೆ? ಜಿಲ್ಲಾ ಉಸ್ತುವಾರಿ ಮಂತ್ರಿಗಳದು ಅದೇನೋ ಅವ್ರ ಬಗ್ಗೆ ಅಪಪ್ರಚಾರ ಇದೆ, ಅದೇನು ಕ್ಷೇತ್ರದಲ್ಲಿ ಪರಿಣಾಮ ಬೀರೋದಿಲ್ಲ. ಅದು ಈಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜವಾಬ್ದಾರಿ ತಗೊಂಡಿದ್ದಾರೆ ಚುನಾವಣೆ ತಕ್ಕ ಮಟ್ಟಿಗೆ. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಅವ್ರ ಜವಾಬ್ದಾರಿ ಅವ್ರು ನಿರ್ವಹಿಸಬೇಕು ಮಾಡ್ತಾ ಇದ್ದಾರೆ. ಆದ್ರೆ 2008ರಲ್ಲಿ ಕ್ಷೇತ್ರ ವಿಭಜನೆ ಆದ ನಂತರ ಗುಳೇದಗುಡಿನಿಂದ ಮೇಟಿ ಅವರು ಬಂದಾಗ ಅವರಿಗೆ ಕ್ಷೇತ್ರ ಹೊಸದಾಗಿರೋದ್ರಿಂದ ಅವ್ರು ಸೋತರು. 2013ರಲ್ಲಿ ಕಾಂಗ್ರೆಸ್ ಬಿಜೆಪಿ ವಿರೋಧಿ ಅಲೆ ಇರ್ತದ್ರಿಂದ ಅವ್ರಿಗೆ ಕಾಂಗ್ರೆಸ್ ವಿರೋಧ ವಾತಾವರಣ ಹಂಗಾಗಿ ಗೆದ್ರು ಅವರು. ಮತ್ತೆ ಬಿಜೆಪಿ ವಿರುದ್ಧ 2023ರಲ್ಲಿ ಬಿಜೆಪಿ ವಿರುದ್ಧ ಆಡಳಿತ ಸರ್ಕಾರ ಆಡಳಿತ ವಿರೋಧದಲ್ಲಿ ಸೃಷ್ಟಿ ಆಯ್ತು. ಆ ಕಾರಣದಿಂದ ಅವ್ರು ಗೆದ್ರು. ಆಮೇಲೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಮಂತ್ರಿದು ವೈಯಕ್ತಿಕ ಯಾರದು ಪರಿಣಾಮ ಬೀರುತ್ತೆ. ಚರಂತಿ ಮಠರು ಕಾಂಗ್ರೆಸ್ ಚುನಾವಣೆ, ಚರಂತಿ ಮಠರಿಂದ ಬಿಜೆಪಿಗೆ ಪಾರಂಪರಿಕ ವೋಟರ್ಸ್ ಭದ್ರವಾಗಿದ್ದಾರೆ. ಕಾಂಗ್ರೆಸ್ಸಿನ ಪಾರಂಪರಿಕ ಮೊದಲಿನಂತೆ ಇಲ್ಲ. ಕಾಂಗ್ರೆಸ್ಸಿನ ಮತ ಬ್ಯಾಂಕು ಚಿತ್ರವಾಗಿದೆ. ಮತ್ತೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಚುನಾವಣಾ ಚಾಣಕ್ಯ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಲ್ಲಿಯೂ ಸಂಘಟನೆ ಹೆಸರು ಇಟ್ಕೊಂಡಿರೋ ಅವರು ಇಲ್ಲಿ ಉಸ್ತುವಾರಿ ತಗೋದ್ರಿಂದ ಅವರು ಕಳೆದ 2 ವಾರಗಳಿಂದ ಇಲ್ಲೇ ಕ್ಯಾಂಪ್ ಮಾಡೋದ್ರಿಂದ ಅವರು ಅಂಡರ್ ಗ್ರೌಂಡ್ ವರ್ಕ್ ಮಾಡಿ ಕಾಂಗ್ರೆಸ್ಗೆ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂತ ಕೆಲಸ ಮಾಡಬಹುದು ಅನ್ನೋದು ಆಶಾಭಾವನೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇದೆ. ಇಲ್ಲಿ ಅವ್ರ ಪಕ್ಕದ ಜಿಲ್ಲೆಯವರಾಗಿರೋದ್ರಿಂದ ಮತ್ತೆ ಬಾಗಲಕೋಟೆ ಮೇಲೆ ಅವರ ಆಗಾಗ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಉಸ್ತುವಾರಿ ತಗೊಳ್ತಾ ಇರೋದ್ರಿಂದ ಜಾರಕಿಹೊಳಿ ಅವರ ಸಂಘಟನಾ ಶಕ್ತಿ ಮೇಲೆ ಕೂಡ ಪರಿಣಾಮ ಬೀರಬಹುದು ಮತದಾರರ ಮೇಲೆ. ಅದು ಸ್ವಲ್ಪ ಮಟ್ಟಿಗೆ ಅವರ ಚುನಾವಣಾ ತಂತ್ರಗಾರಿಕೆ ಅನ್ನೋದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಬೆಳಗಾವಿ ಕ್ಷೇತ್ರದಲ್ಲಿ ಜಾರಕಿಹೊಳಿ ಅವರು ಉಸ್ತುವಾರಿ ತಗೊಂಡಾಗ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರರನ್ನ ಬೊಮ್ಮಾಯಿ ಅವ್ರನ್ನ ಸೋಲಿಸಿ ಹೇಗೆ ಅವ್ರನ್ನ ಗೆಲ್ಸಿದ್ರು ಜಾರಕಿಹೊಳಿ ಅವರು, ಅದೇ ತಂತ್ರಗಾರಿಕೆ ಇಲ್ಲಿ ಮಾಡ್ತಾರೆ, ಅವ್ರಿಗೆ ಗೆಲ್ಲಿಸಬಹುದು ಅಂತಕ್ಕಂತ ಒಂದ್ ಭರವಸೆ ಇದೆ. ಒಂದ್ ಕಡೆ ಅದು ಎಲ್ಲ ಒಮ್ಮೆ ನಡೆದ ತಂತ್ರಗಾರಿಕೆ ಒಂದ್ ಕಡೆ ಬಿಡೋದಿಲ್ಲ. ಬಿಜೆಪಿ ಇಲ್ಲಿ ವೋಟ್ ಬ್ಯಾಂಕ್ ಇದೆ, ಬಿಜೆಪಿ ಲಿಂಗಾಯತ ಸೇರಿ ಇತರ ಜಾತಿಗಳಲ್ಲಿ ಕೂಡ ವೋಟ್ ಬ್ಯಾಂಕ್ ಇದೆ, ಪರವಾದಂತ ಗಟ್ಟಿಯಾದ ಅಲೆ ಇದೆ. ನಾವು ಬಿಜೆಪಿ ಯಾವುದೇ ಪರಿಸ್ಥಿತಿ ಗೆಲ್ಲಿಸಿರ್ತಕ್ಕಂತ ಹೋಗು ಬಿಜೆಪಿ ಅವರಲ್ಲಿ. ಸರ್, ಇನ್ನು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಕಳೆದ ಬಾರಿ ಚರಂತಿ ಮಠ ಅವರ ಸಹೋದರ ಸ್ವತಂತ್ರ ಅಭ್ಯರ್ಥಿ ಆಗಿದ್ರು. ಈಗ ಒಂದಿಷ್ಟು ಮಾತುಕತೆ ಅದು ಇದು ಅಲ್ಲ ಅಂತ ಕಾಂಗ್ರೆಸ್ಗೆ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಲಾಭ ಆಗಬಹುದಾ ಏನು ಎತ್ತ ಅನ್ನೋದ್ರ ಬಗ್ಗೆ ಹೆಂಗಿದೆ ವಾತಾವರಣ? ಅವರು ಅಷ್ಟು ಮತಗಳನ್ನು ಡಿವೈಡ್ ಮಾಡುವಷ್ಟು ಕೆಪಾಸಿಟಿ ಉಳ್ಳವರಾಗಿದ್ರಾ ಏನು? ಮಲ್ಲಿಕಾರ್ಜುನ್ ಚರಂತಿ ಮಠ ಅವರು ಕಳೆದ ಸಲ ಚುನಾವಣೆಗೆ ಅವರ ಸಹೋದರ ವಿರುದ್ಧ ಸ್ಪರ್ಧಿಸಿದಾಗ 10,400 ಹೆಚ್ಚು ಮತಗಳನ್ನ ಪಡೆದಿದ್ರು. ಅದು ವಾಸ್ತವ. ಆದ್ರೆ ಅವೆಲ್ಲ ಮತಗಳು ಅಂತ ಹೇಳಿ ಹೇಳಕ್ ಆಗಲ್ಲ. ಕೆಲವರು ಹಿಂದೆ ಸ್ಪರ್ಧೆ ಮಾಡಿದಾಗ ಅವ್ರು ಬೇರೆ ಪಕ್ಷದಾಗ ಮತಗಳು ಹೋದಂತ ಉದಾಹರಣೆಗಳಿಲ್ಲ. ಆದ್ರೆ ಅವರು ಕಾಂಗ್ರೆಸ್ ನಲ್ಲಿ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅವರು ಮಾಡೋ ಕೆಲಸ ಅವರಿಗೆ ಬಿದ್ದಂತ ಆಗಿನ ಓಟ್ಗಳೆಲ್ಲ ಇಲ್ಲಿ ಕಾಂಗ್ರೆಸ್ಗೆ ಬರ್ತಾವು ಅಂತಂದು ಹೇಳಕ್ ಆಗಲ್ಲ. ಆದ್ರೆ ಅವರು ಕಾಂಗ್ರೆಸ್ ಪರವಾಗಿರೋದ್ರಿಂದ ಚರಂತಿ ಮಠ ಅವರಿಗೆ ಮೈನಸ್ ಪಾಯಿಂಟ್ ಅವ. ಆದ್ರೆ ಮಲ್ಲಿಕಾರ್ಜುನ್ ಚರಂತಿ ಒಂದರಿಂದಲೇ ಕಾಂಗ್ರೆಸ್ಗೆ ಅವ್ರಿಗೆ ಬಿದ್ದಂತ 10,000 ಓಟ್ಗಳು ಬೀಳ್ತಾವಂತ ಹೇಳಕ್ ಆಗೋದಿಲ್ಲ. ಸಮ್ ಪರ್ಸೆಂಟೇಜ್ ಓಟ್ ಬರ್ಬಹುದು. ಮತ್ತೆ ಚರಂತಿ ಮಠ ಸಹೋದರನೇ ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ದುಡಿತಾ ಇರೋದ್ರಿಂದ ಕಾಂಗ್ರೆಸ್ಗೆ ನಾವು ಯಾಕೆ ವೋಟ್ ಹಾಕಬಾರ್ದು ಒಂದು ಇಷ್ಟು ವಾತಾವರಣ ಬಂದ್ರು ಬರ್ಬೋದು. ಅಂದ್ರೆ ನಾನು ನಿಮ್ಮ ಹತ್ರ ಕೇಳೋದಕ್ಕೆ ಹೊರಟಿರೋದು ಚರಂತಿ ಮಠ ಅವರಿಗೆ ಚರಂತಿ ಮಠ ಅವರೇ ಈ ಸಲ ಅಂದ್ರೆ ನಾನು ಕೇಳೋದಕ್ಕೆ ಹೊರಟಿರೋದು, ಚರಂತಿ ಮಠ ಅವರ ಸಹೋದರರಾಗಿರುವಂತ ಮಲ್ಲಿಕಾರ್ಜುನ ಅವರು ಲಿಂಗಾಯತ ಮತಗಳನ್ನ ಕಾಂಗ್ರೆಸ್ ಕಡೆಗೆ ತಿರುಗಿಸುವಂತಹಷ್ಟು ಸಾಮರ್ಥ್ಯ ಉಳ್ಳವರ ಅಂತ ಕೇಳಿರೋದು ನಾನು ನಿಮ್ಗೆ. ಚರಂತಿ ಮಠ ಅವರಿಗೆ ಲಿಂಗಾಯತ ಸಮುದಾಯದ ಒಂದು ಬಹಳ ದೊಡ್ಡ ಪ್ರಭಾವಳಿ ಇದೆ. ಬಿಜೆಪಿ ಲಿಂಗಾಯತ ಮತದಾರರನ್ನೇ ಆಧರಿಸಿಕೊಂಡೇ ಚುನಾವಣೆಯನ್ನ ನಡೆಸುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅವರು ಸಹೋದರ ಕಾಂಗ್ರೆಸ್ ಕಡೆಯಲ್ಲಿ ಇರುವಂತ ಕಾರಣಕ್ಕೋಸ್ಕರವಾಗಿ ಆ ಲಿಂಗಾಯತ ಮತಗಳನ್ನ ಇವರ ಬೆಂಬಲಿಗರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಓಟ್ ಹಾಕುವಂತ ಸಾಧ್ಯತೆಗಳಿದೆಯಾ? ಪೂರ್ಣ ಪ್ರಮಾಣದಲ್ಲಿ ಸಾಧ್ಯತೆ ಇದೆ.
ಲಿಂಗಾಯತರ ಕೆಲವು ಓಟ್ಗಳನ್ನ ಆದ್ರೆ ಅವರು ಇಡೀ ಲಿಂಗಾಯತ ಸಮುದಾಯವನ್ನ ಕಾಂಗ್ರೆಸ್ಗೆ ಟರ್ನ್ ಮಾಡ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಅಷ್ಟು ಅಂತ ಪರಿಣಾಮ ಉಪಚುನಾವಣೆ ಸಂದರ್ಭಗಳಲ್ಲಿ ಅವೆಲ್ಲ ಅಷ್ಟು ದೊಡ್ಡಮಟ್ಟದಲ್ಲಿ ಇರೋದಿಲ್ಲ. ಸ್ವಲ್ಪ ಮಟ್ಟಿಗೆ ತೋರಿಸಬಹುದು. ಆದ್ರೆ ಅವ್ರಿಗೇನು ಬಿದ್ದಿದ್ದಲ್ಲ 10,400 ಅಷ್ಟು ಅವೆಲ್ಲ ಬಿಡ್ಲಿಕ್ಕೆ. ಸರ್, ನನ್ನ ಮಾತು ಕೇಳಿಸ್ತಾ ಇದ್ರೆ ನೀವು ಚರಂತಿಭಟ್ ಅವರ ಸಹೋದರರ ಲಿಂಗಾಯತ ಮತದನ್ನ ಕಾಂಗ್ರೆಸ್ ಕಡೆಗೆ ತರುವುದರ ಬಗ್ಗೆ ಮಾತನಾಡ್ತಾ ಇದ್ರಿ. ಸೊ ಅಷ್ಟರ ಮಟ್ಟಿಗೆ ಇಲ್ಲ ಅನ್ನೋದನ್ನು ನೀವು ಹೇಳ್ತಾ ಇದ್ರಿ. ಸೊ ಒಟ್ಟಿನಲ್ಲಿ ಈಗ ಬಿಜೆಪಿ ಪರವಾಗಿ ಯತ್ನಾಳ್ ಕೂಡ ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತಹ ಉಚ್ಚಾಟಿತ ಶಾಸಕರು ಯತ್ನಾಳ್ ಕೂಡ ಸ್ನೇಹಿತ ಅನ್ನುವ ಕಾರಣಕ್ಕೋಸ್ಕರವಾಗಿ ಅವ್ರ ಪರವಾಗಿ ದುಡಿತಾ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಬಹುದು ಚರಂತಿಭಟ್ ಅವರ ಪರವಾಗಿ ಅಂತ? ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದಿರುವುದು ಹಿಂದುತ್ವದ ಪರವಾಗಿರ್ತಕ್ಕಂಥ ಯುವಕರ ಮನಸ್ಸಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಅದು ಸ್ವಲ್ಪ ಪರ್ಸೆಂಟೇಜ್ ಚರಂತಿಭಟ್ ಅವರಿಗೆ ಈ ಚುನಾವಣೆಯಲ್ಲಿ ನೆರವಾಗಬಹುದು. ಆದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡ್ತಾರೆ ಎಲ್ಲ ಇಡೀ ಲಿಂಗಾಯತ ಓಟ್ ಬರ್ತಾವು ಅಥವಾ ಅವ್ರ ಸಮುದಾಯದ ಓಟ್ ಬರ್ತಾವ ಅಂತ ಹೇಳಕ್ ಈ ಯುವಕರಲ್ಲಿ ಏನು ಹಿಂದುತ್ವದ ಪರವಾದಂತ ಭಾವನೆ ಇದೆ, ಆ ಭಾವನೆಯನ್ನ ಕೆಣಕಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರವಾಸ ಕಾರ್ಯಕ್ರಮ ಸಾಧ್ಯ ಹೆಲ್ಪ್ ಆಗ್ಬೋದು. ಸೊ ಟೋಟಲಿ ಒಂದು ಕ್ಷೇತ್ರವನ್ನು ಅನಲೈಸ್ ಮಾಡೋದಾದ್ರೆ ಹೆಂಗಿದೆ ಸರ್? ಕೊನೆಯದಾಗಿ ಕ್ಷೇತ್ರ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಬಿಜೆಪಿ ಪರವಾದಂತ ವಾತಾವರಣ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನೂ 2-3 ದಿನ ಇರೋದ್ರಿಂದ ಕಾಂಗ್ರೆಸ್ ಅವಕಾಶಗಳನ್ನು ತಳ್ಳಿ ಹಾಕುವಂತಿಲ್ಲ, ಬೇರೆ ಬೇರೆ ತಂತ್ರಗಾರಿಕೆಗಳನ್ನು ಬಳಸಿಕೊಂಡು. ಹಾಗಾಗಿ ಸದ್ಯದ್ದು ನೇರ ಫೈಟ್ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಬಾಗಲಕೋಟೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವುದಕ್ಕೆ ಈ ದಿನ .com ಜೊತೆಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ವಿಶೇಷ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈ ದಿನ .com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.